ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಯುವ ಅವರ ಸಿನಿಮಾ ಆ್ಯಂಡ್ ತುಂಬಾ ಒಂದು ವೇಟಿಂಗಲ್ಲಿರುವಂಥದ್ದು. ಈ ಒಂದು ಸಿನಿಮಾದ ಅಪ್ಡೇಟ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಬಹುಶಃ ಯಾವುದೋ ಒಂದು ಅಪ್ಡೇಟಲ್ಲೂ ಕೂಡ ಅದ್ರ ಬಗ್ಗೆ ನಾನು ಒಂದು ಸ್ಪೆಸಿಫಿಕ್ಕಾಗಿ ಈ ಡೇಟಿಗೆ ಬರುತ್ತೆ ಅಂತ ಹೇಳ್ತಿರಲಿಲ್ಲ. ಬಟ್ ಕೆಲವೊಂದು ಸ್ಟ್ರಾಂಗ್ ಡೇಟ್ಗಳು ಓಡಾಡ್ತಾ ಇದೆ. ಯಾವಾಗ ಬರುತ್ತೆ ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ, ಇಂಟ್ರೆಸ್ಟ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಯುವ ಅವರ ಈಗ ಯುವ 3 ಸಿನಿಮಾದ ಬಗ್ಗೆ, ಆ ಸಿನಿಮಾದ ಅಪ್ಡೇಟ್ ಬಗ್ಗೆ ತುಂಬಾ ಕಾಯ್ತಾ ಇದ್ದೀವಿ. ಆ್ಯಂಡ್ ಇದೆಲ್ಲ ನನ್ನ ವೀಡಿಯೋಗಳಿಗೂ ಒಂದೆರಡು ಕಮೆಂಟ್ ಇದ್ದೇ ಇರುತ್ತೆ, ಯುವ ಅವರ ಒಂದು ಸಿನಿಮಾದ 3ನೇ ಸಿನಿಮಾದ ಒಂದು ಅಪ್ಡೇಟ್ ಕೊಡಿ ಅಂತ. ಆ್ಯಂಡ್ ಸಮ್ಟೈಮ್ಸ್ ಅನಿಸುತ್ತೆ ಬೇಗ ಬರಬೇಕಾಗಿತ್ತು, ತುಂಬ ತಡ ಮಾಡ್ತಾ ಇದ್ದಾರೆ ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಟೈಮಲ್ಲಿ ಅಪ್ಡೇಟ್ಸ್ಗಳು ಬಂದರೆ ಬೂಮಾಗಿ ಬಂದುಬಿಡುತ್ತೆ. ಯಾವ ಅಪ್ಡೇಟಿಂದು ವಿಡಿಯೋ ಮಾಡಬೇಕು, ಯಾವ ಅಪ್ಡೇಟಿಂದ ವಿಡಿಯೋ ಬಿಡಬೇಕು ಅಂತ ನಮಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ್ಯಂಡ್ ಸಿನಿಮಾ ಕೂಡ ಹಾಗೆ. ಈಗ ಲಾಸ್ಟ್ ಡಿಸೆಂಬರ್ 2025 ನೋಡೋದಾದರೆ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು, 3 ಸಿನಿಮಾಗಳು ಒಂದೇ ತಿಂಗಳಲ್ಲಿ ರಿಲೀಸ್ ಆಯಿತು. ಆ್ಯಂಡ್ ಕೆಲವೊಬ್ರು ಇದರಲ್ಲಿ ಅಂತ ಇದ್ದರು, ಒಂದು ತಿಂಗಳಲ್ಲಿ 3 ಸಿನಿಮಾ ಬೇಡ ಆಗಿತ್ತು ಅಂದರು, ನಡೆಯುತ್ತೆ ಅಂತ ಅಂದರು. ಸೊ ಈ ರೀತಿಯಾಗಿ ಬಂದರೆ ಬಲ್ಕಾಗಿ ಬರುತ್ತೆ, ಇಲ್ಲ ಅಂದರೆ ಯಾವುದೂ ಅಪ್ಡೇಟ್ ಇರಲ್ಲ, ಏನೂ ಇರಲ್ಲ, ಸೈಲೆಂಟ್ ಆಗಿಬಿಡುತ್ತೆ. ಬಂತು ಅಂದರೆ ಬೂಮಾಗಿ ಹೋಗ್ಬಿಡುತ್ತೆ. ಎಲ್ಲ ಒಂದು ಅಪ್ಡೇಟ್ಸ್ಗಳು ಒಂದೇ ಸಲ ಬರುತ್ತೆ. ಸಿನಿಮಾ ರಿಲೀಸ್ ಆದರೆ 1 by 1 ಎಲ್ಲ ರಿಲೀಸ್ ಆಗಿ ಮುಗಿದೋಗ್ಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ಯುವ ಅವರ ಒಂದು ಸಿನಿಮಾ ಕೂಡ ಈಗ ವೇಟಿಂಗಲ್ಲಿರುವಂಥದ್ದು. ನಾವು ಆಲ್ಮೋಸ್ಟ್ ಜನವರಿಯಿಂದನೂ ಕಾಯ್ತಾ ಇದ್ದೀವಿ, ಫೆಬ್ರವರಿ ಕಾದ್ವಿ, ಈಗ ಮಾರ್ಚ್ ತಿಂಗಳು ಬಂದಿದೆ. ಸೊ ಎಲ್ರಿಗೂ ಗೊತ್ತು ಮಾರ್ಚ್ ತಿಂಗಳು ಸ್ಪೆಷಲ್ಲು. ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ ಅವರ ಬರ್ಡೇ ಇದೆ, 17ನೇ ತಾರೀಕಿಗಿದೆ. ಸೊ ಬಹುಶಃ ಎಲ್ಲರ ಒಂದು ಯೋಚನೆಯಲ್ಲಿರೋದೇನು ಅಂದರೆ, ಅಪ್ಪು ಸರ್ ಬರ್ಡೇಗೆ ಯುವ ಅವರ 3ನೇ ಸಿನಿಮಾದ ಒಂದು ಅನೌನ್ಸ್ಮೆಂಟ್ ಏನಾದರೂ ಮಾಡ್ತಾರಾ ಅನ್ನುವಂಥದ್ದಿದೆ. ಸೊ ಈ ಹೋಪು ಸ್ಟ್ರಾಂಗ್ ಆಗಿದ್ದೇನು ಅಂದರೆ, ಸೊ ನಿನ್ನೆ ನಾನು ಸ್ವಲ್ಪ ಸರ್ಚ್ ಮಾಡೋ ಟೈಮಲ್ಲಿ ತುಂಬ ಇದ್ರ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಸೊ 17ಕ್ಕೆ ಬರುವಂಥ ಸಾಧ್ಯತೆಗಳಿದೆ ಹಾಗೆ ಹೀಗೆ ಅಂತ. ಬಟ್ ಇದು ಕನ್ಫರ್ಮ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ 17ನೇ ತಾರೀಕು ಅಪ್ಪು ಸರ್ ಅವರ ಬರ್ಡೇ ಇರೋದ್ರಿಂದ ಏನಾದರೂ ಆ ಒಂದು ಡೇಟಿಗೆ ಅನೌನ್ಸ್ಮೆಂಟ್ ಮಾಡುವಂಥ ಸಾಧ್ಯತೆಗಳಿರ್ಬೋದು ಅಂತ ತುಂಬ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ. ಬಹುಶಃ ಆ ಡೇಟಿಗೆ ಬಂದರೆ ತುಂಬಾ ಒಂದು ಒಳ್ಳೆಯ ವಿಚಾರ. ಆ್ಯಂಡ್ ಇದೇ 13ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಆಕಾಶ್ ಮೂವಿ. ಯಾರೆಲ್ಲ ಆಕಾಶ್ ಮೂವಿನ ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ವೋ, ಸೊ ದಯವಿಟ್ಟು ಈ ಒಂದು ಮಾರ್ಚ್ 13ಕ್ಕೆ ನಿಮ್ಮ ಹತ್ತಿರದ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ, ಹೋಗ್ಬಿಟ್ಟು ಆಕಾಶ್ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಾನು ಕೂಡ ಆಕಾಶ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿಲ್ಲ, ಬಟ್ ನಾನು ಈ ಸಾರಿ ಆಕಾಶ್ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ಸೊ 17ನೇ ತಾರೀಕಿಗೆ ಅಪ್ಪು ಸರ್ ಅವರ ಬರ್ಡೇ ಇದೆ. ಆ್ಯಂಡ್ ಈ ತಿಂಗಳಲ್ಲಿ ರಿಲೀಸ್ ಆಗಬೇಕಾಗಿದ್ದಂಥ ಒಂದು ಟಾಕ್ಸಿ ಸಿನಿಮಾನು ಕೂಡ ಪೋಸ್ಟ್ಪೋನ್ ಆಗಿದೆ. ಆ್ಯಂಡ್ ಗೊತ್ತಿರೋ ಹಾಗೇ ಲವ್ ಮಾಕ್ಟೇಲ್ ಕೂಡ ರಿಲೀಸ್ ಆಗ್ತಾಯಿದೆ 19ಕ್ಕೆ. ಸೊ ಎಲ್ಲ ನೋಡೋದಾಯಿತು ಅಂದರೆ ಲೈಕ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮದು ಬಂದರೆ ಬಲ್ಕಾಗಿ ಬರುತ್ತೆ, ಇಲ್ಲಾಂದರೆ ತುಂಬ ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ಈ ರೀತಿ ಆಗೋದು ಬೇಡ. ಆದಷ್ಟು ಬೇಗ ಸಿನಿಮಾಗಳೇನಿದೆ ಪ್ರೊಡಕ್ಷನ್ಸ್ ಕಡೆಯಿಂದ ದಯವಿಟ್ಟು ಆದಷ್ಟು ಬೇಗ ಅಪ್ಡೇಟ್ ಕೊಡಿ. ಬೇಗ ಸಿನಿಮಾ ಬರಲಿ. ಅಟ್ಲೀಸ್ಟು ಈಗ ಈ ವರ್ಷ ಸ್ಟಾರ್ಟ್ ಆಗಿದೆ ಒಂದು ಬಿಗ್ಗೆಸ್ಟ್ ಸಿನಿಮಾ ಅನ್ನುವಂಥದ್ದು ಟಾಕ್ಸಿಕ್ಕಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಟಾಕ್ಸಿಕ್ಕು June 4th ಹೋಗಿರುವಂಥದ್ದು. ಸೊ ಈ ನಡುವೆ ಇದ್ರ ಒಳಗಡೆ ಯಾವುದಾದ್ರೂ ದೊಡ್ಡ ಸಿನಿಮಾ ರಿಲೀಸ್ ಆಗುತ್ತಾ, ಅಥವಾ ಯಾವುದಾದ್ರೂ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ, ಏನು ಕತೆ? ಸೊ ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯುವ 3 ಅವರ ಯುವ ಅವರ ಒಂದು 3 ಒಂದು 3ನೇ ಸಿನಿಮಾ ಏನಿದೆ ಯುವ 3 ಒಂದು ಟೈಟಲ್ಲು. ಸೊ ಒಂದು ಅನೌನ್ಸ್ಮೆಂಟ್ ಮಾಡೋ ಮುಖಾಂತರ, ಅಥವಾ ಟೈಟಲ್ ಅನೌನ್ಸ್ ಮಾಡ್ತಾರೋ, ಅಥವಾ ಏನು ಮುಹೂರ್ತದ್ದು ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೋ, ಬಟ್ ಅದೇನು ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ. ತುಂಬ ಫ್ಲ್ಯಾಟ್ ಆಗಿದೆ. ಸೊ ಯಾವುದೇ ಸಿನಿಮಾ ಸಮಾಚಾರಗಳೇ ಇಲ್ಲ. ಆ್ಯಂಡ್ ರೀಸೆಂಟಾಗಿ ಒಂದು KD ಕೂಡ ಅಪ್ಡೇಟ್ ಬಂದಿದೆ, ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನಾಳೆ 14ನೇ ತಾರೀಕಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆ ಸಿನಿಮಾನೂ ಕೂಡ ಏಪ್ರಿಲ್ 30ಕ್ಕೆ ರಿಲೀಸ್ ಆಗೋದು ಪಕ್ಕ ಆಗಿದೆ, ಯಾವುದೇ ಡೌಟ್ ಇಲ್ಲ. ಸೊ ಆದಷ್ಟು ಬೇಗ ಬರಲಿ. ಯುವ ಅವ್ರದ್ದು ಕೂಡ ಸಿನಿಮಾದ ಅಪ್ಡೇಟು ಇದೇ 17ಕ್ಕೆ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸೊ ಅದು ನಿಜ ಆಗಲಿ. ಆ್ಯಂಡ್ ಟೈಟಲ್ ಅನೌನ್ಸ್ ಮಾಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ಒಂದು ಮುಹೂರ್ತನಾದರೂ ಏನಾದರೂ ಒಂದು ಸ್ಟಾರ್ಟ್ ಮಾಡಿಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಯುವ ಅವರ ಒಂದು 3ನೇ ಒಂದು ಸಿನಿಮಾಗೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. 17ನೇ ನಂಬರು ತುಂಬಾ ಒಂದು ಸ್ಟ್ರಾಂಗ್ ಆಗಿ ಎಲ್ಲರೂ ಕೂಡ ವೇಟಿಂಗ್ ಮಾಡಿಸ್ತಾ ಇದೆ. ಸೊ ಅಪ್ಪು ಸರ್ ಬರ್ಡೇ ಇದೆಯಲ್ಲ, ಆಲ್ಮೋಸ್ಟ್ ಮಾಡಬಹುದು ಅನ್ನೋ ಒಂದು ಈ ಒಂದು ಟ್ರಸ್ಟ್ ಇರೋದ್ರಿಂದ ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಒಂದು 17ನೇ ನಂಬರ್ಗೆ ತುಂಬಾ ಒಂದು ಸ್ಟ್ರಾಂಗಾಗಿ ಕಾಯ್ತಾ ಇದ್ದೀನಿ. 17ನೇ ತಾರೀಕು ಯುವ 3 ಅಪ್ಡೇಟ್ ಬಂದರೆ ತುಂಬ ಒಳ್ಳೆಯದು. ತಡ ಮಾಡೋಕ್ಕೆ ಹೋಗೋದು ಬೇಡ. ಬೇಗ ಸಿನಿಮಾಗಳು ಯುವ ರಾಜ್ಕುಮಾರ್ ಅವರು ಕೂಡ ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಏನು ಅನ್ನಿಸ್ತು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ
ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.